ಎಲ್ಲಿಂದ ಬಂದಿರೋದು ರೇಸಿಗೆ? ನಾವು ಶ್ರೀರಂಗಪಟ್ಟಣ ತಾಲೂಕು ಪಾಲಹಳ್ಳಿ, ಮಂಡ್ಯ ಡಿಸ್ಟಿಕ್ಕು, ಅಲ್ಲಿಂದ ಬಂದಿರೋದು. ಇದು ಎಷ್ಟನೇ ರೇಸು ಸರ್ ನಿಮ್ಮದು? ಸುಮಾರು ರೈಸ್ ಆಡಿದ್ದೀವಿ ಈ ಥರ, ಅಂದಾಜು ಒಂದು 20-30 ರೈಸ್ ಮೇಲೆ. ಅದರಲ್ಲಿ ನಿಮಗೆ ಮೆಮೊರಬಲ್ ಆಗಿ ಉಳ್ಕೊಂಡಿರೋಂಥ ರೇಸ್ ಬೆಂಗಳೂರು ರೈಸು. ಬೆಂಗಳೂರು ರೇಸು ಏನಾದ್ರು ಇನ್ನೂ ಸುಮಾರಿದೆ, ಬಟ್ ಜಾಸ್ತಿ ಮೆಮೊರಿ ಆಗಿ ಇರೋದು ಬೆಂಗಳೂರು ರೈಸ್ ಒಂದೇ. ಏನು ಅದ್ರ ಸ್ಪೆಷಲ್ ಏನು ಬೆಂಗಳೂರು? ಅದ್ರ ಬೆಸಲ್ ಅಂದರೆ ಜಾಸ್ತಿ ಅಮೌಂಟ್ ಮಾಡಿಸಿ, ಜಾಸ್ತಿ ಕಾಸ್ಟ್ ಮಡಗಿ ಇದು ಮಾಡಿದರು, ರೈಸ್ ನಡೆಸಿದ್ರು. ಅದಕ್ಕೋಸ್ಕರ ನಮಗೆ ಅದು ಫೇಮಸ್ಸು. ಈಗ ನೀವು ತಂದಿರೋಂಥದ್ದು ಏನು ಹೆಸರು ಅದಕ್ಕೆ? ಇದ್ರ ಹೆಸರು ರಾಮ ಅಂತ, ಅಖಾಡದಲ್ಲಿ ರಾಮುಕರ ಅಂತ ಅಂತಾರೆ ಇದಕ್ಕೆ. ರಾಮಕರ. ನಾವು ಯಾವಾಗಲೂ ರಾಮ ಅಂತಲೇ ಕರೆಯೋದು ಇದನ್ನು, ಮನೆ ಹತ್ರ ಎಲ್ಲ. ಎಷ್ಟು ರೇಸ್ಗಳಲ್ಲಿ ಭಾಗವಹಿಸಿದೆ ಈಗ? ಸರ್ ಸುಮಾರು ರೇಸಲ್ಲಿ ಭಾಗವಹಿಸಿದೆ, ಸುಮಾರು ಪ್ರೈಸು ಮಾಡಿದೆ. ಅದೇ ಥರ ಇದೆ. ಈಗ ಇಲ್ಲಿ ಅಷ್ಟು ದೂರದಿಂದ ಇಲ್ಲಿ ಬಂದಿದ್ದೀರಾ, ಈಗ ಯಾವ ರೀತಿ ವಿಶ್ವಾಸ ಇದೆ ನಿಮಗೆ ಗೆಲ್ಲುತ್ತೆ ಅಂತ? ಗೆಲ್ಲುತ್ತೆ ಅಂತ ಇದೆ, ಗೆಲ್ತೀವಿ ನೋಡೋಣ. ದೇವ್ರ ಮೇಲೆ ಪಿಚ್ಚು ಕೈ ಹಿಡಿಬೇಕು, ಬಸವಣ್ಣ ದೇವ್ರುಗಳು ಹೋಗ್ಬೇಕು ಅಷ್ಟೇ. ಅದ್ರ ಜೊತೆ ಈಗ ಸಾರಥಿ ಯಾರ್ಯಾರು? ಸಾರಥಿ ಬಂದು ಬಾಬರಂಕೊಪ್ಪಲು ಸಾಗರ ಅಂದ್ಬಿಟ್ಟು ಕೆಳಗಡೆ ಡ್ರೈವರು, ಮೇಲ್ಗಡೆ ನಮ್ಮ ವರು ಸಿರ್ಲಿಂಗ್ಪುರ ವರು ಅಂದ್ಬಿಟ್ಟು. ಇದ್ರ ಜೊತೆ ಯಾವ್ದು ಹಾಕಿದ್ದೀರಾ? ಇದ್ರ ಜೊತೆ ಜೈಸೂರ್ಯ ಅಂದ್ಬಿಟ್ಟು, ಅಟ್ಯಾಕ್ ಜೈಸೂರ್ಯ. ಅಟ್ಯಾಕ್ ಜೈಸೂರ್ಯ ಅದೇ ಥರ ಫೇಮಸ್ ಅದು. ಅದು ಚೆನ್ನಾಗಿ ಹೋಗುತ್ತೆ, ಅದು ಫೇಮಸ್ಸೇ. ಫಸ್ಟಿಂದ ಎರಡು ಜೋಡಿ ಇಲ್ಲ, ಈಗ ಬೇರೆ ಬೇರೆ, ಬಟ್ ಈಗ ಈ ಕಣಿನಲ್ಲಿ ನಾವು ಜೊತೆ ಮಾಡಿದ್ದೀವಿ. ಮತ್ತೆ ಹೈಯೆಸ್ಟ್ ಅಮೌಂಟ್ ಗೆದ್ದಿರೋಂಥ ಪ್ರೈಸ್ಗಳು ಯಾವುದು? ಬೆಂಗಳೂರು ಸುಮಾರು ಹೊಡೆದಿದ್ದೀವಿ ನಾವು, ಬಟ್ ಅದು ಜಾಸ್ತಿ ಅಂದರೆ ಜಾಸ್ತಿ ಬೆಂಗಳೂರೇ. ಜಾಸ್ತಿ ಬೆಂಗಳೂರು. ಮತ್ತೆ ಯಾವ್ಯಾವ ಪ್ಲೇಸ್ಗಳಲ್ಲಿ ಬೇರೆ ಬೇರೆ ಸ್ಟೇಟ್ಗಳಿಗೆ ಹೋಗ್ತೀರಾ ಇಲ್ಲ ಇದೇ ಸ್ಟೇಟಲ್ಲಿ? ಇಲ್ಲ, ಬರೀ ನಮ್ಮ ಕರ್ನಾಟಕದಲ್ಲಿ ಮಾತ್ರ. ಕರ್ನಾಟಕದಲ್ಲಿ ಮಾತ್ರ. ಬೇರೆ ಸ್ಟೇಟ್ ಎಲ್ಲ ಹೋಗಿಲ್ಲ, ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಮುಂದೆ ಆ ಥರ ದೇವರು ಇದ್ಕೊಟ್ರೆ ಹೋಗ್ತೀವಿ. ಅಂದರೆ ಇದ್ರ ಜೊತೆ ಒಡನಾಟ ಎಷ್ಟು ವರ್ಷದಿಂದ ಇದೆ? ನಮಗೆ ಒಂದು 3-4 ವರ್ಷದಿಂದ ಇದೆ. 3-4 ವರ್ಷ. ಅಂದರೆ ಇದು ಮೇಂಟೆನೆನ್ಸ್ಗಳೆಲ್ಲ ಯಾವ ಥರ ಆಗ್ತದೆ? ಮೇಂಟೆನೆನ್ಸ್ ಏನಿಲ್ಲ ಸರ್, ಮಾಮೂಲಿ ಬೆಳಿಗ್ಗೆ ಹೊತ್ತು ತಿಂಡಿ ಕೊಡ್ತೀವಿ. ನಮ್ಮಪ್ಪ ಅಮ್ಮನೇ ಕಟ್ಟಾಕ್ತಾರೆ, ನಾವೇ ಇರಬೇಕು ಅಂತೇನಿಲ್ಲ ಇದಕ್ಕೆ. ನಮ್ಮನೆ ಕಟ್ಟಾಕ್ತಾರೆ, ನಮ್ಮಪ್ಪನೂ ಕಟ್ಟಾಕ್ತಾರೆ, ಏನೂ ಮಾಡಲ್ಲ ನಮ್ಮ ಮನೆಯವ್ರಿಗೆ. ಬಟ್ ಬೇರೆಯವ್ರಿಗೆ ಸ್ವಲ್ಪ ಇದು ಮಾಡೋದು ಅಷ್ಟೇ. ಮಂತ್ಲಿ ಮೇಂಟೆನೆನ್ಸ್ ಹೇಗಿರುತ್ತೆ ಸರ್? ಮಂತ್ಲಿ ಮೇಂಟೆನೆನ್ಸ್ ಏನಿಲ್ಲ ಸರ್, ಮಾಮೂಲಿ ಫುಡ್ ಕೊಡ್ತೀವಿ, ಮಾಮೂಲಿ ಹಲ್ಲು ಜೋಳ ಹಾಕ್ತೀವಿ ನಮ್ಮ ಕಡೆ, ಅದು ಮಾಮೂಲಿ ನೆಲ್ಲುಲ್ಲು ತಿಂಡಿ ತಿನ್ನಿಸ್ತೀವಿ ಅಷ್ಟೇ. ತಿಂಡಿ ಅಂದರೆ ಮಾಮೂಲಿ ಉಳ್ಳಿ ನುಚ್ಚು, ಜೋಳದ ನುಚ್ಚು, ಹತ್ತಿ ಕಾಳು ಅಷ್ಟೇ. ಮಾಮೂಲಿ ಜಾಸ್ತಿ ನಾವು ಬೇರೆ ಥರ ಡ್ರೈ ಫ್ರೂಟ್ಸ್ ಆಗಲಿ ಅದಾಗಲಿ ಇದಾಗಲಿ ಏನು ಮಾಡಿಸಲ್ಲ, ತಿನ್ಸಲ್ಲ. ಈಗ ಎಷ್ಟು ವರ್ಷ ಆಗಿರ್ಬೋದು ಸರ್? ಇದಕ್ಕೊಂದು 3 ವರ್ಷ ಆಗಿದೆ, 3 ವರ್ಷದ ಮೇಲಾಗಿದೆ. ಮತ್ತು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈ ರೇಸಿಗೆ ಬಗ್ಗೆ? ರೇಸು ಇನ್ನೂ ನಡೆಸಲಿ, ಒಳ್ಳೆ ಥರ, ಯಾವುದೇ ಥರ ಅಚಾಚುರಿ ಏನೂ ಆಗೋದು ಬೇಡ, ಇನ್ನೂ ನಡೆಸಲಿ, ಪ್ರೋತ್ಸಾಹ ಕೊಡಲಿ ರೈತರುಗಳಿಗೆ. ಈ ಥರ ಕೊಡ್ತೇವೆ ಅಂದರೆ ರೈತರುಗಳು ಇನ್ನೂ ಇದು ಮಾಡ್ತಾರೆ, ಚೆನ್ನಾಗಿ ಎತ್ತು ಸಾಕೋದೇ ಆಗಲಿ, ದನಗಳು ಸಾಕೋದೇ ಆಗಲಿ ಇದು ಮಾಡ್ತಾರೆ ಒಂದು ಹೇಳ್ತೀವಿ ಅಷ್ಟೇ. ನಿಮ್ಮ ಊರಲ್ಲಿ ಓನಾಗ ಯಾವ್ದಾದ್ರು ರೇಸ್ ಕಂಡಕ್ಟ್ ಮಾಡಿದ್ರೆ? ಸರ್ ನಮ್ಮೂರಲ್ಲಿ ಯಾವುದೂ ರೈಸು ನಡೆಸಿಲ್ಲ ಸರ್, ಕಾರಣಾಂತರದಿಂದ ನಿಂತೋಗ್ಬಿಟ್ಟಿದೆ. ಅದಕ್ಕೋಸ್ಕರ ರೇಸ್ ಏನು ನಡೆಸಿಲ್ಲ. ಎಷ್ಟು ಇದಾವೆ ನಿಮ್ಮೂರಲ್ಲಿ ಈ ಥರ? ನಮ್ಮೂರಲ್ಲಿ ಸುಮಾರು ಇದ್ದಾವೆ ಸರ್, ಸುಮಾರಿದ್ದಾವೆ. ಅಣ್ಣಪ್ಪ ಅಂತಲೂ ಇದೆ, ಸಿಂಚಲ ಅಂತ ಇದೆ, ಸಾರಂಗ ಅಂತ ಇದೆ, ಮತ್ತು ಚೋಟಾ ಸಿಂಚು ಅಂತ ಇದೆ, ಸುಮಾರಿದ್ದಾವೆ. ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ ಸರ್? ಇಲ್ಲ, ನಮಗೆ ಅಂತ ಯಾವುದೇ ತೊಂದರೆ ಕೊಟ್ಟಿಲ್ಲ, ಯಾರಿಗೆ ಆಗಲಿ, ನಮಗೂ ಆಗಲಿ ಯಾರಿಗೆ ಆಗಲಿ ತೊಂದರೆ ಕೊಟ್ಟಿಲ್ಲ. ತುಂಬ ಹೆಚ್ಚು ಪ್ರೀತಿ ಯಾರಿಗೆ ಇದ್ರ ಮೇಲೆ? ಸರ್ ನನ್ನ ತಮ್ಮ ಭರತ್ ಅಂತ. ಇಲ್ಲ, ಇದ್ದಾರೆ, ಬಂದಿದ್ದಾರೆ, ಅಲ್ಲಿ ಪಿಚ್ ಹತ್ರ ಇದೆ, ಅವರೇ ಡ್ರೈವರು. ಕರಿ ಸಾಗರ ಸಾಗರ